ಹಾಯ್ ಎಲ್ಲರಿಗೂ ನಮಸ್ಕಾರ. ವೆಲ್ಕಮ್ ಬ್ಯಾಕ್ ಟು ಲಕ್ಷ್ಮಿ ಯೂಟ್ಯೂಬ್ ಚಾನಲ್. ಎಂದು ಕಂಡ ಕನಸು ಅದು ನಿನ್ನ ಮನಸ್ಸು, ನಿನ್ನ ಮನಸ್ಸಿಗಾಗಿ ಸೋದೆ. ಸಾಕಷ್ಟು ಅವಮಾನಗಳು, ಸಾಕಷ್ಟು ಮಾತುಗಳು, ಅಷ್ಟೊಂದು ಯಾಕೆ ಅಳಬೇಕು, ಅಷ್ಟೊಂದು ಯಾಕೆ ಓವರ್ ಡ್ರಾಮಾ, ನಾನು ತುಂಬ ಭಾವನೆಗಳಲ್ಲಿ ಬದುಕೋದು. ನಾನು ತುಂಬ ಮೆಮೊರೀಸ್ನ ಕಲೆಕ್ಟ್ ಮಾಡಿ ಇಟ್ಕೊತೀನಿ. ನಾನು ಅವತ್ತು ತಿಂದಿದ್ದು ಐಸ್ ಕ್ರೀಮ್ ಪ್ಯಾಕೆಟು, ಅವತ್ತು ತಿಂದಿದ್ದು ಚಾಕ್ಲೇಟ್ ಪ್ಯಾಕೆಟು, ಅವತ್ತು ತಿಂತಿದ್ದು ಕುಂತಿದ್ದು, ಈ ಥರ ಎಲ್ಲ ಮೆಮೊರೀಸ್ ಕಲೆಕ್ಟ್ ಮಾಡೋ ನಾನು ಕನಸುಗಳು, ಆಸೆಗಳು ಎಲ್ಲ ನುಚ್ಚು ನೂರಾದಾಗ ನೋವಾಗ ಸಹಜ. ಬಟ್ ಅದನ್ನು ಧೈರ್ಯ ತೊಗೊಂಡು ನಿಂತ್ಕೊಳ್ಳೋಕ್ಕೆ ನನಗೆ ಸ್ವಲ್ಪ ಟೈಮ್ ಬೇಕಾಯಿತು. ಬಟ್ ನನ್ನ ಕಡೆಯಿಂದ ಮಿಸ್ಟೇಕ್ ಆಗಿಲ್ವಾ? ಖಂಡಿತವಾಗ್ಲೂ ಮಿಸ್ಟೇಕ್ ಆಗಿದೆ. ನಾನು ಅದಕ್ಕೆ ಸಾರಿ ಕೇಳಿದ್ವಾ? ಖಂಡಿತವಾಗ್ಲೂ ಕೇಳಿದ್ದೀನಿ. ತಪ್ಪಾಯಿತು ಅಂತ ಹೇಳಿಲ್ವಾ? ಖಂಡಿತವಾಗ್ಲೂ ಹೇಳಿದ್ದೀನಿ. ಬಟ್ ಆದರೆ ಸಾವಿನವರೆಗೂ ಹೋಗಿದೆ ಮಾತುಗಳು. ಆ ಥರ ಇದ್ದಾಗ ಎಲ್ಲಿರ್ತಾರೋ ಅಲ್ಲೇ ಚೆನ್ನಾಗಿರಬೇಕು. ನಾವಾದರೂ ಅಷ್ಟೇ, ಯಾರಾದರೂ ಅಷ್ಟೇ. ಬಟ್ ನನಗೆ ಸ್ಟುಪಿಟ್ ಅನ್ಸೋದೇನು ಅಂತಂದರೆ, ನನ್ನ ಮೇಲೆ ನನಗೆ ಸ್ಟುಪಿಟ್ ಅನ್ಸೋದೇನು ಅಂದರೆ, ಬಿಕಾಸ್ ಯಾವುದೋ ಒಂದು ವ್ಯಕ್ತಿಗೆ ತಲುಪುತ್ತೆ ಅನ್ನೋ ಕಾರಣಕ್ಕೆ ಇನ್ಸ್ಟಾಗ್ರಾಮಲ್ಲಿ ವಿಡಿಯೋ ಮಾಡಿಬಿಟ್ಬಿಡ್ತಿದ್ದೆ, ಲೈವ್ ವಾಯ್ಸಲ್ಲಿ. ಇದೇ ಥರ ಈಗ ಯಾವ ಥರ ಮಾತಾಡ್ತಿದ್ರು ಆ ಥರ ಲೈವ್ ವಾಯ್ಸಲ್ಲಿ ವಿಡಿಯೋ ಮಾಡಿಬಿಟ್ಬಿಡ್ತಿದ್ದೆ. ಇವಾಗ ನಗು ಬರ್ತಿರ್ಬೋದು, ನಿಜವಾಗ್ಲೂ ಅದು ನೋಡಿದಾಗ ನಾನಾ ಇದು ಸ್ಟುಪಿಟ್ ಅನಿಸುತ್ತೆ ನನಗೆ. ಯಾಕೆ ಅಂತಂದರೆ ಅವಶ್ಯಕತೆ ಇರಲಿಲ್ಲ. ನಮ್ಮನೆ ಮಾತು ನಮ್ಮನೆ ಒಳಗಡೆ ಇರಬೇಕಿತ್ತು, ಬಟ್ ಪಬ್ಲಿಕ್ ಆಗಬಾರ್ದಾಗಿತ್ತು. ಬುದ್ಧಿ ಇರಲಿಲ್ಲ ಆಗ. ಇವಾಗ ತುಂಬ ಬುದ್ಧಿ ಬಂದಿದೆ. ಆಗ ನಿಜವಾಗ್ಲೂ ಬುದ್ಧಿ ಇರಲಿಲ್ಲ. ತಪ್ಪಾಗಿಲ್ಲ ಅಂತ ನನ್ನ ಕಡೆಯಿಂದ ಹೇಳ್ಕೊತಿಲ್ಲ. ಮತ್ತು ಅದಾದಮೇಲೆ ಯೂಟ್ಯೂಬಲ್ಲಿ ವಿಡಿಯೋ ಹಾಕಿರ್ಬೋದು, ಏನೇ ಆಗಿರ್ಬೋದು, ನಾನು ಹೇಳೋದು ನಾನೆಲ್ಲೂ ಮೆನ್ಷನ್ ಮಾಡಿ ಹಾಕಿಲ್ಲ, ಎಲ್ಲೂ ಹೇಳ್ಬಿಟ್ಟು ಹಾಕಿಲ್ಲ. ಕೆಲವ್ರು ವ್ಯಕ್ತಿಗಳು ನನಗೆ ಅವ್ರಿಗೆ ಅದೇನು ಪದಗಳನ್ನ ಬಳಸಬೇಕು ನನಗಂತೂ ಗೊತ್ತಿಲ್ಲ. ಅಂದ್ಕೊಂಡಿದ್ದೆ ಪದಗಳು ಬಳಸಬೇಕು, ಇದನ್ನೇ ಹೇಳಬೇಕು ಅಂತ. ಬಟ್ ನಾನು ಅದನ್ನು ಹೇಳಲ್ಲ. ಇದು ನನ್ನ ಚಾನಲ್ಲು. ಏನಾದರೂ ವಿಡಿಯೋ ಹಾಕಿದ್ರೆ ಅದು ನನ್ನ ಚಾನಲ್ಲು. ಅದಕ್ಕೆ ಬಂದ್ಬಿಟ್ಟು ಒಂದೇ ದಿನಕ್ಕೆ ನಮಗೆ 3 ಕಡೆಯಿಂದ ಕಾಲ್ ಬರುತ್ತೆ. ಹಂಗಾಕಿದ್ರೆ ಹಿಂಗಾಕಿದ್ರೆ ಅದು ಮಾಡಿ, ಅದಕ್ಕೆ ಸಂಬಂಧಪಟ್ಟವ್ರು ಮಾತಾಡಲಿ. ಯಾರ್ಯಾರು ಏನದು? ನನಗೆ ಸಂಬಂಧಪಟ್ಟಿದ್ದು ನಾನೇ ಮಾತಾಡ್ತೀನಿ. ನಾನೆಲ್ಲೂ ಕೂಡ ಹೇಳ್ಕೊಂಡು ತಿರ್ಗೋಲ್ಲ. ನಂಗೆ ಹಿಂಗಾಯ್ತು ಹಂಗಾಯ್ತು. ನಾನು ಲೈವಾಗಿ ವಿಡಿಯೋನ ಮಾಡಿಬಿಡ್ತಾ ಇದ್ದೆ. ಓಕೆ, ನಾನೆಲ್ಲೂ ಅಪಪ್ರಚಾರ ಅದೆಲ್ಲ ಮಾಡ್ಕೊಂಡು ತಿರುಗ್ತಿರ್ಲಿಲ್ಲ. ಎಲ್ಲೂ ಅಂಥದ್ದೇನು ಮೆನ್ಷನ್ ಮಾಡಿಲ್ಲ. ಫೈನಲಿ ಈ ಥರ ಎಲ್ಲ ನೋವಾಯಿತು. ಈಗ ಫೈನಲಾಗಿ ಬಂದಿರೋದು, ಮಗಳಿಗೆ ಆ ಥರ ಡ್ರೆಸ್ ಹಾಕ್ಸ್ತಾಳೆ, ಮಗಳನ್ನ ಹಾಳು ಮಾಡ್ತಾ ಇದ್ದಾಳೆ, ಮಗಳ ಬಗ್ಗೆ ಕೆಟ್ಟದಾಗಿ ಮಾತಾಡೋದು, ನಮ್ಮ ಬಗ್ಗೆ ಕೆಟ್ಟದಾಗಿ ಮಾತಾಡೋದು, ನಮ್ಮ ಫ್ಯಾಮಿಲಿ ಬಗ್ಗೆ ಕೆಟ್ಟದಾಗಿ ಮಾತಾಡೋದು. ಯಾಕೆ? ಏನಾಗ್ತಿದೆ? ಬಟ್ಟೆ ನೋಡಿ ಹೆಂಗೆ ಹಾಕ್ಕೊತಾಳೆ, ರೀಲ್ಸ್ ನೋಡಿ ಹೆಂಗೆ ಮಾಡ್ತಾಳೆ. ಗುರು, ನಾನು ದುಡಿತಾ ಇದ್ದೀನಿ. ಓಕೆ, ನನ್ನ ಮಗಳನ್ನ ಎತ್ತಿರೋಳು ನಾನು, ಒತ್ತಿರೋಳು ನಾನು, ಸಾಕಿ ಸಲುತ್ತಿರೋಳು ನಾನು. ನನ್ನ ಮಗಳನ್ನ ಹೇಗೆ ಬೆಳೆಸ್ಬೇಕು ಅನ್ನೋದು ನನಗೆ ಗೊತ್ತಿದೆ. ಓಕೆ, ಯಾಕೆಲ್ಲೋ ಕೂತ್ಕೊಂಡು ಕಮೆಂಟ್ ಮಾಡ್ತೀರಾ? ಯಾಕೆಲ್ಲೋ ನಮ್ಮ ಫ್ಯಾಮಿಲಿ ಬಗ್ಗೆ ಮಾತಾಡ್ತೀರಾ? ನಿಮ್ಮ ಮನೆಗಳಲ್ಲಿ ಏನೂ ಇಲ್ವಾ? ಕೆಲಸ ಏನೂ ಇಲ್ವಾ? ಕೆಲಸ ಕಾರ್ಯ? ಯಾಕೆ ಮಾತಾಡ್ತೀರಾ ಅಷ್ಟು ಕೆಟ್ಟಾಗಿ, ಚೀಪಾಗಿ? ನಾನು ತುಂಬ ಕೆಟ್ಟಾಗಿ ಮಾತಾಡ್ತಿದ್ದಾರೆ. ಅವ್ರ ಮನೆಗಳಲ್ಲೂ ಹೆಣ್ಮಕ್ಳು ಇರ್ತಾರೆ. ಅವ್ರ ಮನೆಗಳ ಹೆಣ್ಮಕ್ಳು ಓಡಾಡ್ಬೇಕಾದ್ರೆ ಅವ್ರಿಗೇನು ಹೇಳ್ತಾರಲ್ಲ ವಿಡಿಯೋಸಲ್ಲೆಲ್ಲ, CC ಕ್ಯಾಮ್ರಾ ಫಿಕ್ಸ್ ಮಾಡಿ ಎಲ್ಲಿ ಹೋಗ್ತಾರೆ ಎಲ್ಲಿ ಬರ್ತಾರೆ ಅಂತೆಲ್ಲ ಹಾಕಲ್ಲ. ನನ್ನ ಮಗಳ ಬಗ್ಗೆ ಕೆಟ್ಟದಾಗಿ ಮಾತಾಡೋದು, ನನ್ನ ಬಗ್ಗೆ ಕೆಟ್ಟದಾಗಿ ಮಾತಾಡೋದು, ನನ್ನ ಗಂಡನ ಬಗ್ಗೆ, ನನ್ನ ಫ್ಯಾಮಿಲಿ ಬಗ್ಗೆ ಕೆಟ್ಟದಾಗಿ ಮಾತಾಡೋದು. ನಾನು ಏನು ಮಾಡ್ತೀನಿ ಅಂತ ಅಂದರೆ, ನೀಟಾಗಿ ಹೋಗ್ಬಿಟ್ಟು ದೇವಸ್ಥಾನಗಳಲ್ಲೋ ಅಥವಾ ದೇವ್ರ ಮನೆಯಲ್ಲೋ ಕೂತ್ಕೊಂಡು, ನನಗಲ್ಲ ಭಗವಂತ ಎಲ್ಲ ನಿನಗೆ ಅಂತಿರೋದು, ನೀನೇ ನೋಡ್ಕೊ, ನನಗಿಷ್ಟ ಆದರೂ ಒಳ್ಳೆ ಕೆಲಸ ಮಾಡಿದರೆ, ಒಳ್ಳೇದು ಮಾಡಿದರೆ ನೀನು ನೋಡ್ಕೊ ಅಂತ ಹೇಳ್ಬಿಟ್ಟು ನಾನು ದೇವ್ರಿಗೆ ಕೈ ಮುಗಿತೀನಿ. ಅಷ್ಟೇ. ಇದೊಂದು ಹೇಳ್ಕೊಬೇಕಿತ್ತು. ನನ್ನ ಮನಸ್ಸಲ್ಲಿ ತುಂಬ ಕಾಡ್ತಿತ್ತು, ಹೇಳ್ಕೊಬೇಕು ಅಂತ. ರೀಸೆಂಟಾಗೂ ಯಾರೋ ಕೂಡ ಫೇಸ್ಬುಕ್ಕಲ್ಲಿ ಕೇಳಿದ್ರಿ, ಅವರೆಲ್ಲಿ ಇವರಿಲ್ಲಿ. ದಯವಿಟ್ಟು ಕೇಳ್ಕೊತೀನಿ, ಯಾರೂ ಇಲ್ಲ ನಮ್ಮ ಜೊತೆ. ಓಕೆ, ನಾನು, ನನ್ನ ಗಂಡ, ನನ್ನ ಮಗು, ನಾವಿಷ್ಟೇ ಜನ. ನಾನು ಅನಾಥೆ, ನನಗೆ ಯಾರೂ ಇಲ್ಲ. ಅದರಲ್ಲೂ ಚುಚ್ಚು ಮಾತಾಡೋರು, ನಿನ್ನನ್ನು ಯಾರೋ ಕುಂಕುಮ ಕರೆಯಲ್ಲ. ಯಾರು ಯಾಕ್ರಿ ಕರಿಬೇಕು ನನ್ನ ಕುಂಕುಮಕ್ಕೆ? ನಾನು ಕೇಳೋದು, ಯಾಕೆ ಕರಿಬೇಕು ನನ್ನ? ನನಗಿಷ್ಟ ಆಯಿತು ಅಂದರೆ ನಾನು ದೇವಸ್ಥಾನಕ್ಕೆ ಹೋಗ್ತೀನಿ, ಅಲ್ಲಿ ನನಗೆ ಕುಂಕುಮ ಕೊಡ್ತಾರೆ. ಅಲ್ಲಿ ಡೈಲಿ ಹೋದ್ರೂ ನೀನು ಬರಬೇಡಮ್ಮ ಅಂತ ಹೇಳಲ್ಲ. ಅಲ್ಲಿ ಹೂವು ಸಿಗುತ್ತೆ, ಕುಂಕುಮ ಸಿಗುತ್ತೆ, ಪ್ರಸಾದ ಸಿಗುತ್ತೆ. ಹೇಳ್ತೀನಿ ಕೇಳಿ, ಯಾರು ಇಲ್ಲದೆ ಇರೋರಿಗೆ ದೇವರೊಬ್ಬ ಇದ್ದೇ ಇರ್ತಾನೆ.
ಓಕೆ, ಅದನ್ನು ಚುಚ್ಚು ಮಾತಾಡೋದು. ಮತ್ತು ಎಷ್ಟೊಂದು ಜನ ಹೇಳಿದ್ರು, ನೀನು ತುಂಬ ರಾಯರನ್ನ ಪೂಜೆ ಮಾಡ್ತೀಯಾ, ನೀನು ರಾಯರು ನಿನ್ನ ಏನೂ ತೋರಿಸಿಲ್ವ, ನೀನು ರಾಯರು ನಿನಗೆ ಯಾಕೆ ತೋರಿಸಿಲ್ಲ? ನಾನು ಅತ್ತಾಗೆಲ್ಲ, ನಾನು ನೋವು ತಿಂದಾಗೆಲ್ಲ ಪ್ರೆಸೆಂಟಾಗಿ ನನಗೆ ಫೋಟೋ ಸಮೇತ ವಾಟ್ಸಪ್ಪಿಗೆ ಬರುತ್ತೆ, ನನಗೆ ಫೋಟೋ ಸಮೇತ ಎಲ್ಲಿ ಏನು ಎತ್ತ ಹೇಗೆ ಅಂತ. ಅಂದರೆ ರಾಯರು ನನಗೆ ಸೂಚನೆ ಕೊಡ್ತಿರೋದು, ಎಲ್ಲ ಚೆನ್ನಾಗಿದ್ದಾರೆ ಮಗಳೇ, ನೀನು ಯಾಕೆ ಅಳ್ತಿದ್ಯಾ, ನೀನು ಚೆನ್ನಾಗಿರೋ, ನೀನು ಯಾಕೆ ಕಳ್ತೀಯಾ, ನೀನು ಯಾಕೆ ನೋವು ತಿಂತೀಯಾ, ನೀನು ಚೆನ್ನಾಗಿರು ಅಂತ ಅಂದ್ಬಿಟ್ಟು ನನಗೆ ರಾಯರು ನನಗೆ ತುಂಬ ಸೂಚನೆ ಕೊಟ್ಟಿದ್ದಾರೆ. ಇವತ್ತಿನವರೆಗೂ ಕಾಪಾಡ್ಕೊಂಬಂದು ಇಷ್ಟು ಧೈರ್ಯವಾಗಿ ನಾನು ನಿಂತಿದ್ದೀನಿ, ಇಷ್ಟು ಚೆನ್ನಾಗಿದ್ದೀನಿ, ನಾನು ದುಡಿತಾ ಇದ್ದೀನಿ ಅಂತ ಅಂದ್ಬಿಟ್ಟು ಇದ್ದೀನಿ ಅಂತಂದರೆ ಅದು ರಾಯರಿಂದನೇ, ನಮ್ಮನೆ ದೇವರು ವೆಂಕಟರಮಣ ಸ್ವಾಮಿಯಿಂದನೇ. ಸೊ ದೇವ್ರನ್ನ ನಂಬಿ ಮನುಷ್ಯನ ನಂಬೇಡಿ. ಮತ್ತು ಅದಾದಮೇಲೆ ಒಂದೇ ಒಂದು ಟಿಪ್ಸ್ ಹೇಳೋದೇನು ಅಂತಂದರೆ, ಯಾರೇ ಕಷ್ಟ, ಪ್ಲೀಸ್ ನನಗೆ ಕಷ್ಟ ಅಂತಂದರೆ ದಯವಿಟ್ಟು ಹೆಲ್ಪ್ ಮಾಡಬೇಡಿ. ಮುಂದೊಂದು ದಿನ ಹೆಲ್ಪ್ ಮಾಡದೇ ಇರೋರು ಬೈದೋರೆ ಒಳ್ಳೆಯವ್ರಾಗ್ತಾರೆ, ಅವ್ರವ್ರ ಜೊತೆ ಚೆನ್ನಾಗೇ ಇರ್ತಾರೆ. ನೀವು ಹೆಲ್ಪ್ ಮಾಡ್ತೀರಲ್ಲ, ನೀವು ದೊಡ್ಡ ಕೆಟ್ಟವ್ರಾಗ್ತೀರಾ. ನಿಮ್ಮ ಹತ್ರ ಮಾತು ಬಿಡ್ತಾರೆ, ನಿಮ್ಮ ಮೇಲೆ ಅಪಪ್ರಚಾರ ಮಾಡ್ತಾರೆ, ಕೆಟ್ಟದಾಗಿ ಮಾತಾಡ್ತಾರೆ, ನಿಮ್ಮ ಮೇಲೆ ಎಷ್ಟು ಏನು ಬೇಕಾದ್ರೂ ಹಾಕ್ಬೋದೋ ಅದೆಲ್ಲನೂ ಕೂಡ ಹಾಕ್ತಾರೆ. ಸೊ ಯಾರೇ ಕಷ್ಟ ಅಂತ ಬಂದರೂ ಹೆಲ್ಪ್ ಮಾಡಬೇಡಿ, ಅದೆಂಥವರೇ ಆಗಿದ್ರು ಹೆಲ್ಪ್ ಮಾಡೋಕ್ಕೆ ಹೋಗ್ಬಿಡಿ. ಒಂದು ನನ್ನ ಕಡೆಯಿಂದ ಸಜೆಷನ್ನು. ಸೊ ಅಷ್ಟೇ. ಸೊ ಇನ್ನೊಂದು ಹೇಳ್ತಾರೆ, ಶೋಕಿ ಮಾಡ್ತಾಳೆ, ಶಾರ್ಟ್ ಡ್ರೆಸ್ ಹಾಕ್ತಾಳೆ, ಹಂಗಾಗ್ತಾಳೆ ಹಿಂಗಾಗ್ತಾಳೆ ಅಂತ. ಗುರು, ನಾನು ದುಡಿತಾ ಇದ್ದೀನಿ, ಅರ್ನ್ ಮಾಡ್ತಾ ಇದ್ದೀನಿ, ನಾನು ಸುಮ್ಮನೆ ಕೂತಿಲ್ಲ. ಸೊ ತಲೆಗೆ ಹಾಕೋ ಎಣ್ಣೆಯಿಂದ ಕಾಲಲ್ಲಿ ಹಾಕೋ ಚಪ್ಪಲಿವರೆಗೂ ನನ್ನ ದುಡ್ಡು. ಸೊ ಯಾರ ಅಪ್ಪಂದೋ ತಾತಂದೋ ಬೇರೆಯವ್ರದೋ ಯಾರ್ದು ಅಲ್ಲ, ನನ್ನ ಸ್ವಂತ ದುಡ್ಡು. ನಾನು ದುಡಿತಾ ಇದ್ದೀನಿ, ನಾನು ಖರ್ಚು ಮಾಡ್ತಾ ಇದ್ದೀನಿ. ಓಕೆ, ನಾನೊಬ್ಳು ಮೇಕಪ್ ಆರ್ಟಿಸ್ಟ್ ಆಗಿ ನಾನು ಹೆಂಗೆಂಗೋ ಹೋದರೆ ನನಗೆ ಆರ್ಡರ್ ಸಿಗಲ್ಲ. ಸೊ ಅದಕ್ಕೆ ಆದ ಒಂದು ಡೀಸೆಂಟ್ ಡಿಸಿಪ್ಲಿನ್ ಇರುತ್ತೆ. ಸೊ ನಾನು ಹಾಗೆ ಹೋಗಬೇಕು, ಅದೇ ರೀತಿ ಶೋಕಿ ಮಾಡಬೇಕು, ನಾನು ಅದೇ ರೀತಿ ಇರಬೇಕು. ಅದಾದಮೇಲೆ ಇನ್ ಕೇಸ್ ಇವತ್ತು ನಾನೇನಾದರೂ ಡೆತ್ ಆದರೆ ಯಾರು ಕೂಡ ಬಂದ್ಬಿಟ್ಟು, ಅಯ್ಯೋ ಪಾಪ ಅವಳು ಡೆತ್ ಆಗಿಬಿಟ್ಟಿದ್ದಾಳೆ, ಅವಳು ಆಸೆ ಇದಿತ್ತು ಅದಿತ್ತು, ಅವಳು ಡಾಬಾಗೆ ಹೋಗ್ಬೇಕಿತ್ತು, ಅವಳು ಇಲ್ಲಿ ರೆಸಾರ್ಟ್ಗೆ ಹೋಗ್ಬೇಕಿತ್ತು, ತಿನ್ನಬೇಕಿತ್ತು, ಒಂಚೂರು ಬಾಡಿ ತೊಗೊಂಡೋಣ ಅಂದರೆ ಯಾವುದು ಬಾಡಿ ಸೇರಿಸಲ್ಲ. ಬದುಕಿದ್ದಾಗ ನಾವೇನು ಚೆನ್ನಾಗಿರ್ತೀವಿ, ಎಷ್ಟು ಎಂಜಾಯ್ ಮಾಡ್ತೀವಿ, ಎಷ್ಟು ಖುಷಿಯಾಗಿರ್ತೀವೋ ಅದಷ್ಟೇ ಇಂಪಾರ್ಟೆಂಟು. ಅದೆಲ್ಲದಕ್ಕಿಂತ ಹೆಚ್ಚಾಗಿ ಇನ್ನೂ ಒಂದು ಹೇಳಬೇಕು ಅಂತಂದರೆ, ನನ್ನ ಅಣ್ಣಂಗೆ ಗೊತ್ತಿಲ್ಲದೆ ಬಟ್ಟೆ ಹಾಕೋದು, ನನ್ನ ಮಗಳಿಗೆ ಗೊತ್ತಿಲ್ಲದೆ ಬಟ್ಟೆ ಹಾಕೋದು, ಅಥವಾ ಅವ್ರು ಇಲ್ಲದೆ ಇರೋ ಟೈಮಲ್ಲಿ ತಂದು ಶಾಪಿಂಗ್ ಮಾಡಿ ಬುಚ್ಚಿಟ್ಬಿಟ್ಟು ಅವ್ರು ಹೋದಾಗ ಹಾಕೊಳ್ಳೋದು, ರೀಲ್ಸ್ ಮಾಡೋದು, ಆಮೇಲೆ ಅದೇನಿಲ್ಲ. ನನ್ನ ಗಂಡನ ಜೊತೆನೇ ಶಾಪಿಂಗ್ ಹೋಗ್ತೀನಿ, ನನ್ನ ಮಗಳ ಜೊತೆ ಶಾಪಿಂಗ್ ಹೋಗ್ತೀನಿ, ಅವ್ರ ಜೊತೆನೇ ಶಾಪಿಂಗ್ ಮಾಡ್ಕೊಂಬರ್ತೀನಿ. ಅವರೇ ನನಗೆ ರೀಲ್ಸ್ಗೆ ಹೆಲ್ಪ್ ಮಾಡ್ತಾರೆ ಫೋನ್ ಕ್ಯಾಮ್ರಾ ಹಿಡ್ಕೊಂಡು. ಸೊ ನನ್ನ ಫ್ಯಾಮಿಲಿನೇ ನನಗೆ ಸಪೋರ್ಟಿವ್ ಆಗಿದ್ದಾಗ ನೀವೆಲ್ಲ ಯಾರು ಚಲ್. ಸೊ ನಿಮ್ಮನೇಲಿ ಏನೇನು ಪ್ರಾಬ್ಲಮ್ ಇದೆ ಅದನ್ನು ನೋಡ್ಕೊಂಡು ಕ್ಲಿಯರ್ ಮಾಡ್ಕೊಳ್ಳಿ. ಬೇರೆಯವ್ರ ಹೆಣ್ಮಕ್ಳು ಹೀಗೆ, ಬೇರೆಯವ್ರ ಹೆಣ್ಮಕ್ಳು ಹಾಗೆ ಅಂತ ಅನ್ಬೇಡಿ. ನಾನಿವಾಗ ಸಮಾಧಾನವಾಗಿದ್ದೀನಿ, ಕೋಪ ಕಮ್ಮಿ ಮಾಡ್ಕೊಂಡಿದ್ದೀನಿ ಖಂಡಿತವಾಗ್ಲೂ. ಬಟ್ ಆದರೆ ನನ್ನ ಬಗ್ಗೆ, ನನ್ನ ಫ್ಯಾಮಿಲಿ ಬಗ್ಗೆ ಕೆಟ್ಟದಾಗಿ ಮಾತಾಡಿದ್ರು ಸುಮ್ಮನೆ ಇರೋಷ್ಟು ಒಳ್ಳೊಳ್ಳೆ ನಾನಲ್ಲ. ಸೊ ತುಂಬಾ ಕೆಟ್ಟೋಳು ನಾನು. ಆ ವಿಷಯದಲ್ಲಿ ನನ್ನ ತಂಟೆಗೆ ಬಂದರೆ ನಾನು ತುಂಬಾ ಕೆಟ್ಟೋಳು. ಅದರಲ್ಲೂ ಸುಮ್ಮನೆ ಮಾತಾಡ್ಕೊಳ್ಳೋದು, ಸುಮ್ಮನೆ ಕೆಣ್ಕೊಂಬಾರ್ದು ಮಾಡಿದ್ರೆ ನಾನು ಏನು ಮಾಡಬೇಕು ಅದನ್ನೇ ಮಾಡ್ತೀನಿ. ಸೊ ಇದಿಷ್ಟು ಹೇಳಬೇಕಿತ್ತು, ಹೇಳಿದ್ದೀನಿ ಅಷ್ಟು. ವಿಡಿಯೋ ಏನಾದರೂ ಲೆಂತ್ ಆದರೆ ಸೊ ವಿಡಿಯೋ ಪಾರ್ಟ್ 1 ಪಾರ್ಟ್ 2 ಹಾಕ್ತೀನಿ, ನೋಡಿ. ಈ ವಿಡಿಯೋ ನೀವೆಷ್ಟು ಸತಿ ನೋಡ್ತಿರೋ ನನಗೆ ಗೊತ್ತಿಲ್ಲ, ನಾನು ಮಾತ್ರ ಸುಮಾರು ಸತಿ ಕೂತ್ಕೊಂಡು ನೋಡ್ತೀನಿ. ಸೊ ಅಷ್ಟೇ, ತುಂಬ ಚೆನ್ನಾಗಿದ್ದೀನಿ, ತುಂಬ ಖುಷಿಯಾಗಿದ್ದೀನಿ. ಈಗ ಯಾವ್ದು ಮಾತಾಡಬೇಕು, ಯಾವ್ದು ಮಾತಾಡಬಾರ್ದು, ಕೋಪ ಎಲ್ಲಿ ಮಾಡ್ಕೋಬೇಕು, ಕೋಪ ಎಲ್ಲಿ ಮಾಡ್ಕೋಬಾರ್ದು, ಎಲ್ಲೆಷ್ಟು ಮಾತ್ರ ಮಾತಾಡಬೇಕು ಅಂತ ಮಾತ್ರ ನಾನು ಕಲ್ತ್ಕೊಂಡಿದ್ದೀನಿ. ಇನ್ನೊಂದು ವಿಷಯ, ಯಾರು ನಮ್ಮ ಬಗ್ಗೆ ಎಲ್ಲ ಕೆಟ್ಟದಾಗಿ ಮಾತಾಡ್ತಿದ್ರು, ಯಾರು ನಮ್ಮ ಬಗ್ಗೆ ಅಪಪ್ರಚಾರ ಮಾಡ್ತಾಯಿದ್ರು, ನನ್ನಿಂದ ಎಲ್ಲನೂ ಕಳ್ಕೊಳ್ಳೋ ರೀತಿ ಮಾಡಿದ್ರು, ಅವರೆಲ್ಲರಿಗೂ ವೆಂಕಟರಮಣ ಸ್ವಾಮಿ ಗುರುರಾಯರು ತುಂಬ ಒಳ್ಳೇದು ಮಾಡಲಿ. ಥ್ಯಾಂಕ್ ಯು ಸೋ ಮಚ್. ಸೊ ಈ ವಿಡಿಯೋ ಇಷ್ಟ ಆಗುತ್ತೋ ಆಗಲ್ವೋ ನನಗೆ ಗೊತ್ತಿಲ್ಲ. ಪ್ಲೀಸ್ ಇಷ್ಟ ಆಗಿದ್ರೆ ಲೈಕ್, ಶೇರ್, ಕಮೆಂಟ್, ಸಬ್ಸ್ಕ್ರೈಬ್ ಮಾಡಿ. ಸೊ ಇನ್ಮೇಲೆ ಚಿಕ್ಕದಾಗಾದರೂ ನಾನು ಬ್ಲಾಗ್ ಮಾಡೋಕ್ಕೆ ಸ್ಟಾರ್ಟ್ ಮಾಡ್ತೀನಿ. ಥ್ಯಾಂಕ್ ಯು ಸೋ ಮಚ್. ಲವ್ ಯು ಆಲ್.